ಜೀವನದಲ್ಲಿ ಸಮಸ್ಯೆಗಳ ನಾವು ಕೇಳಿ ಬರ್ತಾವ. ಇದ್ದಕ್ಕಿದ್ದಂಗೆ ಬರೋದೇನೆ ಸಮಸ್ಯೆ. ಆ ಸಮಸ್ಯೆ ಅಂತ ಬಂದಾಗ ನಾವು ಇಮಿಡಿಯೇಟ್ ಆಗಿ ಸ್ಪಂದಿಸ್ತಾ ಇದ್ವಿ. ಯಾವುದೇ ಸಮಸ್ಯೆ ಆಗ್ಬೋದು, ಯಾರದೇ ಆಗ್ಬೋದು, ಬಂದಿದ ತಕ್ಷಣನೇ ನಾವು ನಾಳೆ ಬಾ ನಾಳಿದ್ದು ಬಾ ಅಂತ ಹೇಳ್ತಾ ಇಲ್ಲ. ಅಲ್ಲೇ ಸಮಸ್ಯೆ ಪರಿಹಾರಕ್ಕೆ ಏನು ಬೇಕೋ ಅದನ್ನ ಮಾಡ್ತಾ ಇದ್ವಿ. ಅದರಿಂದ ನಾವು ಸಮಸ್ಯೆಗಳೇ ಬರಲ್ಲ ಅಂತ ಹೇಳೋಕೆ ಹೆಂಗಾಗತ್ತೆ? ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಮಸ್ಯೆಗಳು ಬಂದೇ ಬರ್ತವೆ. ಇದೊಂದು ಸ್ಥಾನ ಅಲ್ವಾ? ಅಧ್ಯಕ್ಷ ಒಂದು ಎಂಟೈರ್ ಕರ್ನಾಟಕಕ್ಕೆ ಒಂದು ಘನತೆ ಇದೆ. ನಮ್ಮ ಚೇಂಬರ್ ಅಂದ್ರೆ ಇವತ್ತಿನ ಹೊರ ಸ್ಟೇಟ್ಗಳು ನಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಲ್ವಾ? ಅಂತ ಸ್ಥಾನದಲ್ಲಿ ನಾವು ಇದ್ವಿ. ಯಾವುದೇ ಒಂದು ಸಮಸ್ಯೆ ಬಂದಾಗ ಬಗೆಹರಿಸೋದೇ ನಮ್ಮ ಕರ್ತವ್ಯ ಅಲ್ವಾ? ಮಾದೇವಸಿನ ಆಗ್ಬೋದು, ಸಂಜು ಗೀತಾ ಒಂದು ಕಂಪ್ಲೇಂಟ್ ಕೂಡ ಆಯಿತು. ಆ ವಿಚಾರ ಎಲ್ಲಿಗೆ ಬಂತು ಸರ್? ಏನು ಕಾಂಪ್ರಮೈಸ್ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್? ಮಾದೇವ್ ಅವ್ರದಿಗೆ ಅವ್ರ ಎದುರಿಗೆ ಕೂತ್ಕೊಂಡು ಮಲ್ಟಿಪ್ಲೆಕ್ಸ್ಗಳಿಗೆ ಫೋನ್ಗಳು ಮಾಡಿದ್ವಿ. ಒಂದೊಂದು ಶೋ ಎಕ್ಚಲ ಮಾಡಿದ್ದಾರೆ. ತದನಂತರ ಅದು ಸಿಂಗಲ್ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಸರ್. ಆಕ್ಚುಲಿ ಹೇಳ್ಬೇಕಾರೆ ನಾನು ಎಕ್ಸಿಬಿಟರ್ ಆಗಿದ್ದೀನಿ. ನನ್ನ ಥಿಯೇಟರ್ಲ್ಲೂ ಚೆನ್ನಾಗಿ ಹೋಗ್ತಾ ಇದೆ. ನಾವೇನು ತೆಗ್ದಿಲ್ಲ ಸರ್, ಎಲ್ಲೂ ಸಿಂಗಲ್ ಸ್ಕ್ರೀನ್ ಅಲ್ಲಿ ತೆಗ್ದೇ ಇಲ್ಲ. ಕೆಲವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಆಗ್ತಾ ಇಲ್ಲ. ಅವರು ಇದು ವಾದ. ಸೊ ಬುಕ್ಕೇ ಆಗ್ದೇನೆ ನಾನು ಹೆಂಗೆ ಶೋ ಕೊಡ್ಲಿ ಅನ್ನೋದು ಅವ್ರ ವಾದ, ಮಲ್ಟಿಪ್ಲೆಕ್ಸ್ ಅವರು. ಹಾಗಾಗಿ ಅದು ಇತ್ಯರ್ಥ ಮಾಡಿದ್ವಿ. ಇಮಿಡಿಯೇಟ್ ಆಗಿ ಅವ್ರ ಎದುರಿಗೇನೆ ನಾವು ಇದನ್ನ ಮಾತಾಡಿದ್ವಿ. ಹೌದೌದು ಸರ್, ಖಂಡಿತ. ನಂದಕಿಶೋರ್ ಅವರು ನಮ್ಮಲ್ಲಿ ಏನ್ ದೂರು ಕೊಟ್ಟಿದಾರಲ್ಲ, ಅವರೊಬ್ಬ ಕಲಾವಿದರು, ಅದರಲ್ಲಿ ನಮ್ಮಲ್ಲಿ ಮೆಂಬರ್ ಅಲ್ಲ ಅಂತಾನು ಹೇಳ್ಕೊಂಡ್ರು. ಆಗ ನಾನು ಸ್ಟೇಷನ್ಗೆ ಹೋಗಪ್ಪ ಅಂದಾಗ, ಇಲ್ಲ ಸರ್, ಇದು ನಮ್ಮ ಮಾತೃ ಸಂಸ್ಥೆ ಅಂತ ಬಂದಿದ್ವಿ, ಇಲ್ಲಿ ಏನಾರ ಹಿರಿಯರು ಅಂತ ನಿಮ್ಮ ಹತ್ರ ಬರ್ತಾ ಇದ್ವಿ, ಆಗಲ್ಲ ಅನ್ನೋದಾದ್ರೆ ಹೇಳಿ ಸರ್, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಂದರು. ಸರ್ ನಾನು ಹೇಳ್ದೆ, ಆಯ್ತು ಕೇಳೋಣಪ್ಪ, ನಾನು ಒಂದ್ಸಲ ಕೇಳಿ ನೋಡ್ತೀನಿ, ಯಾರಿದಾರಲ್ಲ ಅವ್ರು ಕೇಳಿ ನೋಡ್ತೀನಿ, ಏನಾಗತ್ತೆ ಅಂತೇಳಿ ನಿಮ್ಗೆ ತಿಳಿಸೋಪ್ಪ ಅಂತ ಹೇಳಿ ಮೀಡಿಯಾದಲ್ಲಿ ಮಾತಾಡಿದ್ವಿ. ಅದಕ್ಕೂ ಟೀಕೆ ಟಿಪ್ಪಣಿಗಳು ಬಂತು, ಎಲ್ಲ ಬಂತು. ಓಕೆ, ಆಗ್ಲಿ, ಏನ್ ತೊಂದರೆ ಇಲ್ಲ. ಒಬ್ಬ ವ್ಯಕ್ತಿಗೆ ಒಳ್ಳೇದಾಗತ್ತಂದ್ರೆ ನಾನು ಯಾವುದಕ್ಕೂ ನಾನು ಎದುರವನಲ್ಲ, ಅದಂತೂ ನಿಜ. ಇವತ್ತು ಸರ್ ನಮ್ಮ ಮಾಜಿ ಅಧ್ಯಕ್ಷರು ಸಾರಾಗೋವಿಂದ್ ಅವರು ಇಮಿಡಿಯೇಟ್ ಆಗಿ ನಂದಕಿಶೋರ್ ಅವ್ರಿಗೆ ಫೋನ್ ಮಾಡಿದ್ದಾರೆ ಸರ್. ಅವರು ನಮ್ಮ ಇಂಡಸ್ಟ್ರಿ ಅವರು ಅಷ್ಟೇ, ಇಲ್ಲಿ ಏನಾಗಿದ್ದಾರೆ ಅದು ಮುಖ್ಯ ಅಲ್ಲ. ಒಬ್ಬ ಕಲಾವಿದನಿಗೆ ಮೋಸ ಆಗಿದ ತಕ್ಷಣ ಅವರು ಸ್ಪಂದಿಸಿದ್ದಾರೆ. ಅವರು ಸ್ಪಂದಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರು ಕೇಳಿದ್ದಾರೆ. ಸರ್ ಸೆಪ್ಟೆಂಬರ್ ಅಲ್ಲಿ 15ರೊಳಗಡೆ ಸೆಟ್ಲ್ ಮಾಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಏನು ದರ್ಶಕರು ಇದಾರಲ್ಲ, ಡೈರೆಕ್ಟರ್ಗಳು, ಅವರು ಹೇಳಿದ್ದಾರೆ ಯಾವುದೇ ಒಂದು ರೂಪಾಯಿ ಅವ್ರಿಗೆ ಮೋಸ ಮಾಡೋದಿಲ್ಲ, ನಾವು ಸೆಟ್ಲ್ ಮಾಡ್ತೀವಿ ಅಂತೇನೋ ಹೇಳ್ಕೊಂಡಿದ್ದಾರೆ. ಅವರು ಯಾರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಸಬರಿ ಶೆಟ್ಟಿ ಅಂತೇಳಿ, ಅವರು ಅಣ್ಣ ನನಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಧನ್ಯವಾದಗಳು, ನಾನು ಇಷ್ಟಲೇ ಬಂದು ಕೌಂಟ್ರ್ ಕೊಡ್ತೀನಿ, ನಿಮ್ಮಲ್ಲಿ ಮೆಂಬರ್ ಅಲ್ಲ ಅಂದ್ರು ನಮ್ಗೆ ಸ್ಪಂದಿಸಿದ್ರ, ನಿಮ್ಗೆ ಋಣಿಯಾಗಿರ್ತೀನಿ ಅನ್ನೋ ಮಾತನ್ನ ಇಷ್ಟು ಒಂದು 5 ನಿಮಿಷ ಮುಂಚಿತವಾಗಿ ನಮ್ಗೆ ದೂರವಾಣಿ ಮುಖಾಂತರ ತಿಳಿಸಿದ್ದಾರೆ ಸರ್. ಅವ್ರು ಬರ್ಲಿ, ಅವರು ಒಂದು ಕೌಂಟರ್ ಕೊಡ್ತಾರೆ. ಬರ್ತಾ ಇದ್ದಾರೆ ಸರ್, ಬರ್ತಾ ಇದ್ದಾರೆ. ಸರ್ ನಾವು ನಮ್ಮ ನಿನ್ನೆ ಹೋಗಿ ಸಾಂಕೇತಿಕವಾಗಿ ಅವ್ರಿಗೆ ಅಕ್ಕ ಅವ್ರದ್ದು ಹುಟ್ಟದ ಹಬ್ಬ ಇತ್ತು. ಅದ್ರ ಜೊತೆಗೆ ನಮ್ಮ ಏನು ಇವತ್ತಿನ ದಿನ ಶಿವಣ್ಣ ಅವರು ಅಲ್ವಾ, ಎಂತ ಅದ್ಭುತ ನಟ ಅಂತ, ಅವ್ರದ್ದು 40 ವರ್ಷ ಆಗಿದೆ ಸರ್. ಯಾರು ಆ ರೇಂಜಿಗೆ ಸಿನಿಮಾಗಳು ಮಾಡ್ಬೇಕಾರೆ ಇನ್ನು ಮುಂದಕ್ಕೆ ಆಗಲ್ಲ ಸರ್. ಅವ್ರ ಕೈಯಲ್ಲೇ ಸಾಧ್ಯ ಅದು. ಇನ್ನೊಬ್ಬ ನಾಯಕ ನಟರು ಅಷ್ಟೆಲ್ಲ ಸಿನಿಮಾಗಳು ಮಾಡ್ತಾರ ಅನ್ನೋದು ನಮ್ಮ ಕನಸು. ಏನ್ ಮಾಡಿದ್ರು ಒಂದು 20-25ವರೆಗೂ ಮಾಡ್ಬೋದೇನೋ, ಅವೆಲ್ಲ ಮಾಡ್ಲಿ, ಸಂತೋಷ. ಅಂತವ್ರು ಆಗ್ಬೇಕು ನಮ್ಗೆ. ಎಲ್ಲಿ ಸರ್ ಮಾಡೋಕ್ಕಾಗ್ತಿದೆ? ಅವ್ರು ಇನ್ನೂ ಯಾವತ್ತು ಹುಷಾರಿಲ್ಲ ಅಂದ್ರೂ ಹುಮ್ಮಸ್ಸಿಂದಾನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ನಾನಾದ್ರೂ ಅವ್ರಿಗೆ ಹೇಳಿ ಬಂದಿದ್ದೀನಿ, ನೀವು ಪಾರ್ವತಿ ತರ ಇದ್ರಿ, ಇನ್ನೊಂದು 100 ವರ್ಷ ಹ್ಯಾಪಿ ಆಗಿದ್ದು ನಮ್ಮ ಸಿನಿಮಾ ರಂಗಕ್ಕೆ, ನಮ್ಮ ಥಿಯೇಟರ್ಗಳಿಗೆ ಸಿನಿಮಾಗಳೇ ಆಗ್ಲಿ ಅಣ್ಣ, ಇನ್ನೂ ಒಂದಷ್ಟು ಸಿನಿಮಾ ಮಾಡ್ರಣ್ಣ ಅಂತ ಹೇಳ್ಕೊಂಡು ಬಂದಿದ್ವಿ. ನಾವು ಚರ್ಚೆ ಮಾಡ್ತೀವಿ ಸರ್. ನಮ್ಮ ಕಮಿಟಿ ಇದೆ, ನಮ್ಮ ಮಾಜಿ ಅಧ್ಯಕ್ಷರುಗಳಿದ್ದಾರೆ, ನಮ್ಮ ಅಂಗ ಸಂಸ್ಥೆಗಳಿದೆ. ಆ ವ್ಯಕ್ತಿಗೆ ಯಾವ ರೀತಿ ನಾವು ಗೌರವ ಕೊಡೋಣ ಅನ್ನೋದು ಚರ್ಚೆ ಮಾಡ್ಬಿಟ್ಟು ಅವ್ರನ್ನೂ ನಾವು ಇಲ್ಲಿ ಕರ್ಚಿ ಒಂದು ಅವ್ರಿಗೊಂದು ಇದ್ರ ತರ ಯಾವ ರೀತಿ ನಮ್ಮಲ್ಲಿ ಡಿಸ್ಕಸ್ ಆದಾಗ ತೀರ್ಮಾನ ಆಗುತ್ತೋ ಅದನ್ನ ನಾವು ಮಾಡೋಣ ಅಂತೇಳಿ ಅವ್ರಿಗೆ ಹೇಳಿ ಬಂದಿದ್ವಿ ಸರ್. ನಿನ್ನೆ ಖಂಡಿತ ಒಪ್ಕೊಂಡಿದ್ದಾರೆ ಸರ್, ಖಂಡಿತ ಒಪ್ಕೊಂಡಿದ್ದಾರೆ.
ಅವ್ರಿಗೂ ಇಂಡಸ್ಟ್ರಿ ಬಗ್ಗೆ ಭಾರಿ ಕಾಳಜಿ ಇದೆ. ಬೇರೆ ಯಾರಿಗಿದೆ ಅಲ್ವೋ ಗೊತ್ತಿಲ್ಲ, ನಾನು ನೋಡಿದ್ನಲ್ಲ ಅಲ್ಲಿ ಹೋದಾಗ ಆ ಕ್ಲೈಮೇಟ್ ಇದು ಯಾವ ತರ ಬರಮಾಡ್ಕೊಳ್ತಾರೆ, ಯಾವ ರೀತಿ ನಮ್ಗೆ ಸ್ಪಂದಿಸ್ತಾರೆ ಅನ್ನೋದು. ಅವರ ದೊಡ್ಡ ಮನೆ ಅಂತ ಹೆಸರಿದೆ ಸರ್, ಅದಕ್ಕೆ ಅದು ದೊಡ್ಡ ಮನೆ ಅಂತ ಕರೆಯೋದು ಅಲ್ವಾ. ಹಾಗಾಗಿ ಅವರು ಮಾತಾಡ್ಕೊಂಡು ಬಂದಿದ್ವಿ. ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆಲ್ಲರಿಗೂ ತಿಳಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.